ಸ್ಪೀಕಿಂಗ್ ಆಫ್ ಸೀರಿಯಲ್, ಇವಾಗ ಜಸ್ಟ್ ತಾನೇ ಹೇಳಿದ್ರಿ ನೀವು, ಸೀರಿಯಲ್ ಆಕ್ಟಿಂಗು ಮೂವಿ ಆಕ್ಟಿಂಗು ಏನಾದ್ರು ಡಿಫ್ರೆನ್ಸ್ ಅನ್ಸುತ್ತಾ ನಿಮ್ಗೆ? ಹೌದು, ಸ್ವಲ್ಪ ಡಿಫ್ರೆನ್ಸ್ ಅನ್ಸುತ್ತೆ. ಆ್ಯಂಡ್ ಆಡಿಯನ್ಸ್ಗೂ ಸ್ವಲ್ಪ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಕಷ್ಟ. ಯಾಕಂದರೆ ಸೀರಿಯಲ್ ಮಾಡಿರೋರು ಮೂವಿ ಮಾಡ್ತಿದ್ದಾರೆ ಅಂದ ತಕ್ಷಣ ಮೂವಿ ಆಡಿಯನ್ಸ್ಗೆ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗ್ಬಿಡುತ್ತೆ ಅಂದರೆ ನನಗೆ ಅನ್ಸಿರೋ ಪ್ರಕಾರ. ಬಿಕಾಸ್ ಎವ್ರಿ ಡೇ ನಮ್ಮನ್ನ ಸೀರಿಯಲಲ್ಲಿ ನೋಡ್ತಿರ್ತಾರೆ, ನಮ್ಮ ಆ್ಯಕ್ಟಿಂಗ್ ಅವ್ರು ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ. ನಾವು ಮೂವಿನಲ್ಲಿ ಏನೋ ಒಂದು ಮಾಡಿದ್ರು ಎಲ್ಲೋ ಒಂದು ಕಡೆ ಇದೆಲ್ಲೋ ಆ ಥರನೇ ಅನಿಸ್ತಿದೆಯಲ್ಲ ಅನ್ನೋ ಥರ ಎಲ್ಲೋ ಒಂದು ಕಡೆ ತಲೆಯಲ್ಲಿ ಬರುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಅನಿಸಿರೋದು. ಬಟ್ ಸೀರಿಯಲಲ್ಲಿ ನಾಟ್ ಮಚ್ ಡಿಫ್ರೆನ್ಸ್, ನಥಿಂಗ್ ಮಚ್ ಡಿಫ್ರೆನ್ಸ್. ಬಟ್ ಸೀರಿಯಲಲ್ಲೆಲ್ಲ ಸಸ್ಟೈನ್ ಆ್ಯಕ್ಟಿಂಗ್ ಜಾಸ್ತಿ. ಬಟ್ ಮೂವಿನಲ್ಲಿ ಅಷ್ಟೊಂದು ಸಸ್ಟೈನಿಟಿ ಇರಲ್ಲ, ಎಲ್ಲ ಬ್ರೇಕ್ ಆಗುತ್ತೆ. ಹೌದು, ಸೀರಿಯಲ್ ಅಲ್ಲಿ ಸ್ವಲ್ಪ ಡ್ರಾಮಾಟಿಕ್ ಜಾಸ್ತಿ ಇರಬೇಕಾಗುತ್ತೆ. ಓವರ್ ಡ್ರಾಮಾ ಮಾಡೋದು. ನಾನು ಓವರ್ ಅಂತ ಹೇಳೋಣ ಅನ್ಕೊಂಡೆ, ಬಟ್ ಅದೇ ಡ್ರಾಮಾಟಿಕ್ ಆಗಿ ಸೊ ಈ ತರ ಕಷ್ಟ. ಸೀರಿಯಲ್ ಅಲ್ಲೂ ಇವಾಗ ಯಾರು ಲೈಕ್ ಓವರ್ ಡ್ರಾಮಾ ಎಲ್ಲ ಯಾರು ಪ್ಲೇ ಮಾಡಲ್ಲ. ಇವಾಗೆಲ್ಲ ಒಂದು ಮೂವಿ ಪ್ಯಾಟರ್ನೇ ತಗೊಂಡ್ ಬರ್ತಾ ಇದ್ದಾರೆ ಮೆಲ್ಲಕ್ಕೆ, ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಹೌದು ಹೌದು, ನಿಮ್ಗೆ ವರ್ಕ್ ಮಾಡೋದ್ರಿಂದ ಯಾವ ಫ್ಯಾಮಿಲಿ ಮತ್ತೆ. ಇನ್ನೊಂದು ಏನಂದ್ರೆ, ರೀಸೆಂಟ್ ಆಗಿ ಜಸ್ಕರಣ್ ಬಂದಿದ್ರು. ಜಸ್ಕರಣ್ ಹತ್ರ ಮಾತಾಡ್ತಾ ಹೇಳ್ತಾ ಇದ್ರು, ನೀವು ಅವರು ಪಾರ್ಟ್ನರ್ ಅಪ್ ಆಗಿ ಒಂದು ಸಾಂಗ್ ಹೇಳಿದ್ರು ಸರಿಗಮಪ ಸ್ಟೇಜ್ ನಲ್ಲಿ. ಇಟ್ ಜಸ್ಟ್ ಸೆಡ್ ಯು ಆರ್ ವೆರಿ ಫ್ರೆಂಡ್ಲಿ ಟು ಬಿ ವಿತ್, ಏನು ಎಲ್ಲ ನಾವು ಬಂದ್ವಿ, ಡಿಸೈಡ್ ಮಾಡಿದ್ವಿ, ಅಂಡ್ ದೆನ್ ಸಾಂಗ್ ಕೇಮ್ ಔಟ್ ವೆರಿ ಗುಡ್ ಅಂತ. ನಿಮ್ಗೆ ತುಂಬಾ ಜನ ಕಾಂಪ್ಲಿಮೆಂಟ್ ಕೊಡ್ತಾರೆ, ನಿಮ್ ವಾಯ್ಸ್ ಚೆನ್ನಾಗಿದೆ ಅಂತ. ಹೌದಾ? ಗೊತ್ತಿಲ್ಲ, ನನಗೆ ಹೇಳ್ತಾರಲ್ಲ ಎವ್ರಿ ಡೇ, ಲೈಕ್ 1 month ಅಲ್ಲಿ ಒಂದಿಬ್ರೆ ಆದ್ರೂ ಹೇಳಲ್ವಾ ನಿಮ್ಗೆ ವಾಯ್ಸ್ ಚೆನ್ನಾಗಿದೆ ಅಂತ? ಹೇಳ್ತಾರೆ. ಸೊ ನೀವು ಸಿಂಗಿಂಗ್ ಕರಿಯರ್ನ ಸೀರಿಯಸ್ ಆಗಿ ತಗೊಬೇಕು ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? ಅನ್ಸಿತ್ತು, ತುಂಬಾ ಅನ್ಸಿತ್ತು. ಯಾಕಂದ್ರೆ ನಮ್ಮ ತಂದೆಗೆ ಸ್ವಲ್ಪ ಈ ಸಿನಿ ಅನ್ನೋದಕ್ಕಿಂತ ಸ್ವಲ್ಪ ಟ್ರೆಡಿಷ್ನಲಿ ನಮ್ಮ ಅಪ್ಪಂಗೆ ಕಲ್ಚರ್ಡ್ ಆಗಿ ಭರತನಾಟ್ಯಂ ಆಗಿರ್ಬೋದು, ಶಾಸ್ತ್ರೀಯ ಸಂಗೀತ ಆಗಿರ್ಬೋದು, ಇದ್ರ ಮೇಲೆ ನಮ್ಮ ಅಪ್ಪಂಗೆ ಜಾಸ್ತಿ ತುಂಬ ಇಷ್ಟ. ಸೊ ಎಲ್ಲೋ ಒಂದು ಕಡೆ ಅನಿಸಿದ್ದುಂಟು ಸ್ವಲ್ಪ ಸಿಂಗಿಂಗ್ ನ ಪ್ರೊಫೆಷನ್ ತರ ಮಾಡ್ಕೊಳ್ಳೋಣ ಅಂತ. ದೋ ಐ ಆಮ್ ನಾಟ್ ಅ ಪ್ರೊಫೆಷನಲ್ ಸಿಂಗರ್, ಸ್ವಲ್ಪ ಏನೋ ಅಲ್ಲಿ ಇಲ್ಲಿ ಗೊತ್ತಷ್ಟೇ. ಅದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡಿದ್ದೆ ಮಧ್ಯದಲ್ಲೆಲ್ಲೋ. ನಾನು ಈ ಒಂದು ಫೀಲ್ಡ್ ಬರೋಕ್ಕೂ ಮುಂಚೆ ಸೊ ಕೆಲವೊಂದು ಸಾಂಗ್ ರೆಕಾರ್ಡಿಂಗ್, ಟ್ರ್ಯಾಕ್ ರೆಕಾರ್ಡಿಂಗ್ ಎಲ್ಲ 1-2-3 ಮಾಡಿದ್ದೆ ಹೋಗಿ. ಅದೊಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಇನ್ನು ಸೀರಿಯಸ್ ಆಗಿ ತಗೊಳ್ಬೇಕು ಅಂತ ಮಾಡಿದೆ. ಇವಾಗ ನೀವು ಸೀರಿಯಸ್ ಆಗಿ ತಗೊಂಡು ನಿಮ್ಗೆ ಒಂದು ಮ್ಯೂಸಿಕ್ ಡೈರೆಕ್ಟರ್ ಇಂದ ಕಾಲ್ ಬಂದು, ನಿಶಾ ವಿ ವಾಂಟ್ ಟು ರೆಕಾರ್ಡ್ ಅ ಸಾಂಗ್ ವಿತ್ ಯು ಅಂತಂದ್ರೆ, ಅಯ್ಯೋ ಅಪ್ ಫಾರ್ ಇಟ್? ಅಯ್ಯೋ, ನನ್ನಷ್ಟು ಖುಷಿ ಪಡೋರು ಯಾರು ಇಲ್ಲ. ನಾನು ಯಾವಾಗ್ಲೂ ಸರಿಗಮಪ ಇಂದ ಕಾಲ್ ಬಂದಾಗ, ಎವ್ರಿ ಟೈಮ್ ಕಾಲ್ ಬರುತ್ತೆ, ಎವ್ರಿ ಇಯರ್ ಕಾಲ್ ಬರುತ್ತೆ ಸೆಲೆಬ್ರಿಟಿ ರೌಂಡ್ ಇದ್ದಾಗ. ಎವ್ರಿ ಟೈಮ್ ನಾನು ಐ ವುಡ್ ಬಿ ಲೈಕ್, ಏನು ದುಡ್ಡಿಂದ ಏನು ಮಾತಾಡೋದೇ ಇಲ್ಲ ನಾನು, ಆ ನೆನಪೇ ಇರೋಲ್ಲ ನನಗೆ. ಐ ಜಸ್ಟ್ ವಾಂಟ್ ದಟ್ ಸ್ಟೇಜ್ ಅಷ್ಟೇ. ಬಿಕಾಸ್ ಸರಿಗಮಪ ಇಸ್ ಅ ವೆರಿ ಬಿಗ್ ಸ್ಟೇಜ್, ಆ್ಯಂಡ್ ಅದ್ರಲ್ಲಿ ಪರ್ಫಾರ್ಮ್ ಮಾಡಬೇಕು ಅಂತ ಅಂದರೆ ಓ ಮೈ ಗಾಡ್. ಸೊ ನಾನು ಯಾವಾಗಲೂ ಸಿಂಗಿಂಗ್ ಆಗಲಿ, ಎಲ್ಲೋ ಒಂದು ಕಡೆ ಡಾನ್ಸ್ ಆಪರ್ಚುನಿಟಿ ಸಿಗ್ತಿರೋದಾಗಲಿ, ಹಾಡಾಡೋಕ್ಕೆ ಆಪರ್ಚುನಿಟಿ ಸಿಗ್ತಿದ್ರೆ ಐ ವಿಲ್ ಡೆಫಿನೆಟ್ಲಿ ಯೂಸ್ ಇಟ್. ವೆರಿ ನೈಸ್. ಸೊ ಭರತನಾಟ್ಯಂ ಎಷ್ಟು ವರ್ಷ ಕಲ್ತಿದ್ದು ನೀವು? ಭರತನಾಟ್ಯಮು ನಾನು 3rd standard ಇಂದ ಹೋಗೋಕ್ಕೆ ಶುರು ಮಾಡಿದ್ದು. ಅರೌಂಡ್ 8th 9th standard ವರೆಗೂ ಕಲಿತೆ. ಜೂನಿಯರ್ ಕಂಪ್ಲೀಟ್ ಆಯಿತು. ಸೀನಿಯರ್ ಪೋರ್ಷನ್ಸು, ವಿದ್ವತ್ ಪೋರ್ಷನ್ಸ್ ಕಲಿತಿದ್ದೆ, ಬಟ್ ನಂಗೆ ಸೀನಿಯರ್ ಎಕ್ಸಾಮ್ ತೊಗೊಳಕ್ಕಾಗಲಿಲ್ಲ. ಬಿಕಾಸ್ ಆವಾಗಲೇ ನಾನು ಚಿಂಟು ಅದು ಇದು ಅದನ್ನೆಲ್ಲ ವರ್ಕ್ ಮಾಡ್ತಿದ್ದೆ, ಸ್ಕೂಲ್ ಇತ್ತು, ಎಲ್ಲ ಇತ್ತು. ಸೊ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಬಟ್ ನನಗೆ ಗಂಧರ್ವ ಎಕ್ಸಾಮ್ಸ್ ಅಂತ 8 ಎಕ್ಸಾಮ್ಸ್ ಇರುತ್ತೆ, ಅದರಲ್ಲಿ ಒಂದು 4 ಕಂಪ್ಲೀಟ್ ಮಾಡಿದೆ ಅಷ್ಟೇ. ಸಂಗೀತ, ಭರತನಾಟ್ಯ ಕ್ಲಾಸ್, ಸಂಗೀತ ಕ್ಲಾಸ್ ಎರಡು ಒಟ್ಟೊಟ್ಟಿಗೆ ಹೋಗ್ತಾ ಇದ್ದೆ. ಓಕೆ, ಮಧ್ಯದಲ್ಲಿ ಕೀಬೋರ್ಡ್ ಕೂಡ ಹೋಗ್ತಾ ಇದ್ದೆ. ನಮ್ಮ ಅಮ್ಮಂಗೆ ಅವಾಗ್ಲಿಂದನೂ ಒಂದು ತಲೆಯಲ್ಲಿ ನಾನು ಫ್ರೀ ಆಗಿ ಮನೇಲಿ ಕೂತ್ಕೋಬಾರ್ದು, ನಾನು ಯಾವಾಗ್ಲೂ ಬ್ಯುಸಿ ಇರಬೇಕು ಅಂತ. ಸೊ ನಾನು ಚಿಕ್ಕ ವಯಸ್ಸಿಂದ ನಾನು ಮನೇಲಿ ಇದ್ದಿದ್ದೇ ಇಲ್ಲ. ನಾನೆಲ್ಲ ಮನೆಗೆ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ರೆಡಿಯಾಗಿ ಕ್ಲಾಸಿಗೆ ಓಡೋಗೋದು, ಕ್ಲಾಸ್ ಮುಗಿಸ್ಕೊಂಡು ಬರೋದ್ರೊಳಗೆ ಆಗೋಗ್ತಿತ್ತು, ಆ್ಯಂಡ್ ಬಂದು ಓದ್ಕೊಳ್ಳೋದಾಗೋಗ್ತಿತ್ತು. ಆರ್ ಎಲ್ಸ್ ಶೋಸ್ಗೆ ಹೋಗ್ತಿದ್ದೆ. ಆವಾಗೆಲ್ಲ ಚಿಕ್ಕ ಚಿಕ್ಕ ಸ್ಟೇಜ್ ಶೋಸ್ ಎಲ್ಲ ಇರ್ತಿತ್ತು, ರವೀಂದ್ರ ಕಲಾಕ್ಷೇತ್ರ, ಟೌನ್ ಹಾಲ್, ಸಾಕಷ್ಟು ಮಕ್ಕಳ ಕೂಟ, ಸುಮಾರಷ್ಟು ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡಿದ್ದೀನಿ. ಆ್ಯಂಡ್ ಎವ್ರಿ ಟೈಮ್ ನಾನು ಯಾವಾಗಲೂ ಬ್ಯುಸಿ ಇರ್ತಾ ಇದ್ದೆ. ಸೊ ಯಾವ ಫ್ಯಾಮಿಲಿ ಫಂಕ್ಷನ್ಸ್ ಅಟೆಂಡ್ ಆಗ್ತಿರ್ಲಿಲ್ಲ ಚಿಕ್ಕ ವಯಸ್ಸಿಂದನೂ. ಸ್ಪೀಕಿಂಗ್ ಆಫ್ ಯುವರ್ ವರ್ಕ್ ಕಲ್ಚರ್, ಯು ಹ್ಯಾವ್ ಬಿನ್ ಬಿಸಿ ಆಲ್ ಯುವರ್ ಲೈಫ್. ಈಗ ಒಂದು ಆಕ್ಟರ್ಸ್ಗೆ ಸ್ವಲ್ಪ ಬ್ರೇಕ್ ತಗೊಂತಾರೆ. ಈಗ ಒಂದು ಸೀರಿಯಲ್ ಆಯ್ತು, ಇನ್ನೊಂದು ಸೀರಿಯಲ್ ಹೋಗೋಣ, ಒಂದು ವೆಕೇಶನ್ ಹೋಗಿ ಬರೋಣ, 1-2 months ಬ್ರೇಕ್ ಅಲ್ಲಿ ಇರೋಣ, ಏನ್ ಮಾಡ್ತಾ ಇದ್ರು ಇವರು, ಈ ತರ ಎಲ್ಲ ಇರುತ್ತೆ. ನಿಮ್ಗೆ ಒಂದು ಪ್ರಾಜೆಕ್ಟ್ ಆದ ತಕ್ಷಣ ಡಿಸಿಪ್ಲಿನ್ ಇರೋದಕ್ಕೆ. ಹೌದು, ಮೇ ಬಿ ಎಲ್ಲೋ ಒಂದ್ ಕಡೆ ನಂಗೆ ಭರತನಾಟ್ಯಮು, ಈ ನನ್ನ ಶಾಸ್ತ್ರೀಯ ಸಂಗೀತ ಏನಾಗಿರ್ಬೋದು, ಎಲ್ಲೋ ಒಂದ್ ಕಡೆ ನನ್ನ ಈ ಶಿಸ್ತು, ನನಗೆ ಒಂದು ಡಿಟರ್ಮಿನೇಷನ್ ಅನ್ನೋದಕ್ಕೆ ಎಲ್ಲೋ ಒಂದ್ ಕಡೆ ನಂಗೆ ಅದರಿಂದ ನಾನು ತುಂಬಾ ಕಲ್ತಿದ್ದೀನಿ.
ನಂಗೆ ಹೆಲ್ಪ್ ಆಗಿದೆ. ಆ್ಯಂಡ್ ಕಮಿಂಗ್ ಟು ದಿಸ್ ನನಗೆ ಬ್ರೇಕೇ ಇಲ್ಲ, ನನಗೆ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಿದ್ದೀನಿ ಅಂತ. ಐ ಆಮ್ ವೆರಿ ಹ್ಯಾಪಿ. ನಂಗೆ ಬ್ಯುಸಿ ಆಗಿರೋದು ನನಗೆ ಸಿಕ್ಕಾಬಟ್ಟೆ ಇಷ್ಟ. ಅವಾಗಲಿಂದ ನಾನು ಯೂಸ್ ಟು ಇಟ್. ಬಟ್ ಈ ಗಟ್ಟಿ ಮೇಳ ಮುಗಿದ್ಮೇಲೆ ಐ ಬ್ಯಾಡ್ಲಿ ವಾಂಟೆಡ್ ಟು ಟೇಕ್ ಬ್ರೇಕ್. ನನಗೆ ಬ್ರೇಕ್ ತೊಗೋಬೇಕು ಅಂತ ನಾನು ತುಂಬ ಅಂದ್ಕೊಂಡಿದ್ದೆ. ಅಟ್ಲೀಸ್ಟ್ ಒಂದು 3-4 ಮಂತ್ಸ್ ಅಂದ್ಕೊಂಡಿದ್ದೆ. ಬಟ್ ಇದು ಆಪರ್ಚುನಿಟಿ, ಅದೇ ಒಂದ್ಸತಿ ಬಾಗ್ಲಿ ತಟ್ಟೆ ಪದೇ ಪದೇ ಯಾರನ್ನೂ ಕರೆಯಲ್ಲ ಅಂತಾರಲ್ಲ. ಸೊ ಇಟ್ಸ್ ಲೈಕ್ ದ್ಯಾಟ್. ಐ ಬಿಲೀವ್ ಇನ್ ದ್ಯಾಟ್. ನಮ್ಮದು ಫೇಮ್ ಇರುವಾಗ, ನಮ್ಮ ಫೇಸ್ ವ್ಯಾಲ್ಯೂ ಇರುವಾಗ ವಿ ಹ್ಯಾವ್ ಟು ಡೆಫಿನೆಟ್ಲಿ ಯೂಸ್ ಇಟ್ ನನ್ನ ಪ್ರಕಾರ. ಸೋ ಟ್ರೂ. ನಿಜ, ಫೇಸ್ ವ್ಯಾಲ್ಯೂ ಇದ್ದಾಗ ವೈ ವೇಸ್ಟ್ ಇಟ್, ಯಾಕೆ ಬ್ರೇಕ್ ಬೇಕು? ಬ್ರೇಕ್ ತಗೊಳಕ್ಕೆ ನಾನು ತುಂಬ ಟೈಮ್ ಇದೆ. ವೆರಿ ನೈಸ್, ವೆರಿ ನೈಸ್.